ನಮಸ್ಕಾರ. ನನ್ನ ಹೆಸರು ಜ್ಯೋತಿ ಸೋಮಶೇಖರ್, ಮಹಿಳಾ ಜಿಲ್ಲಾಧ್ಯಕ್ಷೆ, ಕರ್ನಾಟಕ ರಕ್ಷಣಾ ವೇದಿಕೆ ಶಿವಮೊಗ್ಗ. ನಾನು ನಮ್ಮ ಊರು ಹುಟ್ಟಿದೂರು ಸಕಲೇಶಪುರ, ಹಾಸನ ಜಿಲ್ಲೆ, ಸೇರಿದೂರು ಚಿಕ್ಕಮಗಳೂರು. ಆದರೆ ನಾವು ಇಲ್ಲೇ ಸೆಟ್ಲಾಗಿದ್ದೀವಿ. ನನ್ನ ಗಂಡ ಪೊಲೀಸ್ ಇಲಾಖೆಯಲ್ಲಿರೋದ್ರಿಂದ ನಂದೊಂದು ಸ್ವಂತ ಒಂದು ವೃದ್ಧಾಶ್ರಮ ಎಲ್ಲ ಇದೆ, ನಡೆಸ್ಕೊಂಡು ಬಂದು ಸಮಾಜ ಸೇವಕಿಯಾಗಿ ಕೆಲಸ ಮಾಡ್ತಾಯಿದ್ವಿ. ನಾವು ಇಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಭದ್ರಾವತಿ ತುಂಬ ಎಲ್ಲದರಲ್ಲೂ ಕೂಡ ಹೆಸರುವಾಸಿಯಾಗಿದೆ. ಇವತ್ತು ಏಕಾದಶಿ, ವೈಕುಂಠ ಏಕಾದಶಿ ಇರೋದ್ರಿಂದ ನಾವು ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಬಂದಿದ್ದೀವಿ. ತುಂಬ ಹಳೆಯ ಕಾಲದ ಪುರಾತನವಾದದ್ದು, ತುಂಬ ಹೆಸರುವಾಸಿಯಾದ, ತುಂಬ ಶಕ್ತಿಯುತವಾದ ಕ್ಷೇತ್ರ ಇದು. ಈ ಕ್ಷೇತ್ರಕ್ಕೆ ನಾವು ಯಾವಾಗಲೂ ಕೂಡ ಶುಕ್ರವಾರ ಮಂಗಳವಾರ ಬರ್ತಾ ಇರ್ತೀವಿ. ತುಂಬ ಜನಗಳು ಸಹ ಎಲ್ಲರೂ ಬರ್ತಾ ಇರ್ತಾರೆ. ಇವತ್ತಂತೂ ತುಂಬ ರಶ್ ಇದೆ. ತುಂಬ ಸಾಲಿನಲ್ಲಿ ಎಲ್ಲ ಜನ ಬಂದು ದೇವ್ರ ದರ್ಶನ ಮಾಡ್ಕೊತಾ ಇದ್ದಾರೆ. ತುಂಬ ಖುಷಿ ಅನಿಸ್ತಾ ಇದೆ. ಯಾಕೆಂತಂದರೆ ನಾವು ಈ ಜಾಗದಲ್ಲೇ ಇರೋಂಥ ಒಂದು ಸ್ಥಳೀಯವಾದ ಜಾಗದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಇಷ್ಟೊಂದು ಅದ್ಭುತವಾದ ಅಲಂಕಾರ, ಸೇವೆ ದಿನನಿತ್ಯ ನಡೀತಿದೆ. ಅದರಲ್ಲೂ ಇವತ್ತು ವಿಶೇಷವಾದ ಅಲಂಕಾರವನ್ನು ಮಾಡಿದ್ದಾರೆ. ನೋಡಲಿಕ್ಕೆ ನಿಜವಾಗ್ಲೂ ಸ್ವರ್ಗದ ಬಾಗಿಲೇ ತೆಗೆದಂಗಿದೆ ದೇವಸ್ಥಾನದಲ್ಲಿ. ವೈಕುಂಠ ಏಕಾದಶಿ ದಿನವಾಗಿದ್ದಂಥ ಇವತ್ತಿನ ದಿನ ಲಕ್ಷ್ಮೀ ನರಸಿಂಹ ತನ್ನ ತೊಡೆಯ ಮೇಲೆ ಲಕ್ಷ್ಮಿಯನ್ನು ಕೂರಿಸ್ಕೊಂಡಿರತಕ್ಕಂಥ ವೈಭವಕರವಾದಂತಹ ಒಂದು ಇವತ್ತಿನ ದಿನ ದರ್ಶನ ಮತ್ತು ಅಲಂಕಾರ ತುಂಬ ವಿಶೇಷವಾಗಿದೆ. ತುಂಬ ಖುಷಿ ಅನ್ನಿಸ್ತಾ ಇದೆ. ನಮ್ಮೂರಲ್ಲಿ ಇಂಥ ದೇವಸ್ಥಾನ ಇರೋದು ತುಂಬಾ ಖುಷಿ. ಎಲ್ಲರೂ ಬನ್ನಿ, ಒಂದ್ಸರಿ ಭೇಟಿ ಕೊಡಿ. ಎಲ್ಲರೂ ಸಹ ಈ ಒಂದು ಸ್ವಾಮಿ ಕೃಪೆಗೆ ಪಾತ್ರರಾಗಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು ಸಹ ನಾವು ಎಲ್ಲ ನಮ್ಮ ಫ್ಯಾಮಿಲಿ ಸಮೇತ ಬಂದಿದ್ದೀವಿ. ನಾನು, ನನ್ನ ಗಂಡ, ನಮ್ಮ ಅಮ್ಮ ಬಂದಿದ್ದಾರೆ ಊರಿಂದ, ನನ್ನ ತಂಗಿ ಮಗ ಎಲ್ಲ, ನಾವು ನನ್ನ ಮಗಳು ಎಲ್ಲ ಬಂದಿದ್ದೀವಿ. ಖುಷಿ ಅನ್ನಿಸ್ತಾ ಇದೆ, ತುಂಬ ಸಂತೋಷ. ಧರ್ಮವಾಹಿನಿಯವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಯಾಕೆಂದರೆ ಸ್ಥಳೀಯರದ ಮಾತು ಕೇಳೋಕ್ಕೆ ಸಾಮಾನ್ಯವಾಗಿ ಯಾರೂ ಇರೋದಿಲ್ಲ. ಎಲ್ಲ ದೊಡ್ಡ ದೊಡ್ಡ ವಿಚಾರಗಳಲ್ಲೆಲ್ಲ ಬೇರೆ ಬೇರೆ ಚಾನಲ್ಗಳಲ್ಲಿ ಬರ್ತಾರೆ. ಸ್ಥಳೀಯ ಚಾನಲ್ ಧರ್ಮವಾಹಿನಿ ಒಂದು ತಂಡಕ್ಕೆ, ಚಾನಲ್ಗೆ ನಾನು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ.